ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಈಗ ಅಧ್ಯಾಯ 4, ಪ್ರೀತಿಯ ಪ್ರಚಂಡ ಪ್ರಭಾವ. ಜಗತ್ತೇ ಪರಿಶುದ್ಧ ಪ್ರೀತಿಗಾಗಿ ಆತುರದಿಂದ ಹಾತೊರೆಯುತ್ತಿದೆ. ಪ್ರತಿಫಲವನ್ನು ಅಪೇಕ್ಷಿಸದೆ ನಾವು ಅದನ್ನು ಹಂಚಬೇಕು. ಪ್ರೀತಿಗೆ ಎಂದಿಗೂ ಅಪಜಯವಿಲ್ಲ. ಇಂದೋ ನಾಳೆಯೋ ಶತಮಾನಗಳ ನಂತರವೋ ಸತ್ಯ ಮಾತ್ರವೇ ಜಯಿಸುವುದು. ಪ್ರೀತಿಯು ಜಯವನ್ನು ತಂದೇ ತರುವುದು. ನೀವು ನಿಮ್ಮ ಸಹೋದರರನ್ನು ಪ್ರೀತಿಸುವಿರೇನೋ? ಪ್ರೀತಿಯ ಸರ್ವಶಕ್ತತೆಯಲ್ಲಿ ನಂಬಿಕೆ ಇಡಿ. ನಿಮ್ಮಲ್ಲಿ ಪರಿಶುದ್ಧ ಪ್ರೀತಿ ಇದೆ ಎಂದಾದರೆ ನೀವೇ ಸರ್ವಶಕ್ತರು, ಹೀಗೆಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ಸದೃಶವಾದ ಯೋಚನೆಗಳು ತತ್ಸದೃಶ ಯೋಚನೆಗಳನ್ನೇ ಆಕರ್ಷಿಸಿ ಅದ್ಭುತ ಪ್ರಭಾವ ಬೀರುತ್ತವೆ. ಅಂತೆಯೇ ಪ್ರೀತಿ ಕೂಡ. ಇದು ಒಂದು ಸುಭಾಷಿತ. ಯಥಾರ್ಥ ಪ್ರೀತಿಯು ಪ್ರಚಂಡ ರಚನಾತ್ಮಕ ಚಟುವಟಿಕೆಯಾಗಿ ಪ್ರಕಟವಾಗುತ್ತದೆ. ಪ್ರೀತಿಯು ಗಮನ, ಗೌರವ, ಜವಾಬ್ದಾರಿ ಮತ್ತು ಜ್ಞಾನಗಳ ಮೂಲಕ ವ್ಯಕ್ತವಾಗುತ್ತದೆ. ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದೆಂದರೆ ಅವನ ಬೆಳವಣಿಗೆಯ ಬಗ್ಗೆ, ಸರ್ವತೋಮುಖ ಪ್ರಗತಿಯ ಬಗ್ಗೆ ತಾನು ಜವಾಬ್ದಾರನೆಂಬ ಭಾವನೆಯನ್ನು ತಳೆದು ಆತನನ್ನು ಗಮನವಿಟ್ಟು ನೋಡಿಕೊಳ್ಳುವುದು ಎಂದು ಸೂಚಿತವಾಗುವುದು, ಹೀಗೆಂದು ಎರಿಕ್ ಫ್ರೋಮ್ ಹೇಳಿದರು. ಮುಂದಿನ ವಿಷಯ, ಪ್ರೀತಿ ಮಾಡುವ ಮೋಡಿ. ಪ್ರೀತಿ ಇದ್ದಲ್ಲಿ ಭೀತಿ ಇರದು. ಪರಿಶುದ್ಧ ಪರಿಪೂರ್ಣ ಪ್ರೀತಿಯು ಭೀತಿಯನ್ನು ದೂರಕ್ಕೆಸೆಯುವುದು ಎಂಬುದು ಕ್ರಿಸ್ತವಾಣಿ. ಪರಿಶುದ್ಧ ನಿಸ್ವಾರ್ಥ ಪ್ರೀತಿ ಒಂದು ದೈವಿ ಶಕ್ತಿ. ಶ್ರದ್ಧೆ, ಭರವಸೆ ಮತ್ತು ಪ್ರೀತಿ ಇವುಗಳಲ್ಲಿ ಪ್ರೀತಿಯೇ ಅತ್ಯಂತ ಮಹಿಮಾನ್ವಿತವಾದದ್ದು ಎಂದು ಕ್ರಿಸ್ತನ ಶಿಷ್ಯ ಸಂತ ಪಾಲ ಹೇಳಿದ. ಮನುಷ್ಯ ಕುಲವನ್ನೇ ಮೇಲಕ್ಕೆತ್ತಲು ಬೇಕಾಗುವ ಸ್ಫೂರ್ತಿಯನ್ನು, ಕ್ರಿಯಾಶಕ್ತಿಯನ್ನು ಈ ಪ್ರೀತಿ ನೀಡಬಲ್ಲದು. ಆಯುರಾರೋಗ್ಯ, ಕಾಂತಿ, ಶಾಂತಿಗಳನ್ನು ನೀಡಬಲ್ಲ ಶಕ್ತಿ ಈ ಪ್ರೀತಿಯಲ್ಲಿದೆ. ಎಂಥ ನರಕದ ಆಳದಿಂದಲೂ ವ್ಯಕ್ತಿಯನ್ನು ಎತ್ತಿ ಉದ್ಧರಿಸುವ ಶಕ್ತಿ ಈ ಪರಿಶುದ್ಧ ಪ್ರೀತಿಗಿದೆ ಎಂದರೆ, ಪರಿಶುದ್ಧ ಪ್ರೀತಿಯ ಸಂಸ್ಪರ್ಶದಿಂದ ವ್ಯಕ್ತಿ ಹಾಗೂ ಸಮುದಾಯದ ಸ್ವಭಾವ ಪರಿವರ್ತನೆ ಮಾತ್ರವಲ್ಲ, ಸರ್ವತೋಮುಖ ಅಭ್ಯುದಯ ಸಾಧ್ಯವಾಗುತ್ತದೆ. ಮನುಷ್ಯರು ಈ ಪ್ರೀತಿಯ ಸಂಸ್ಪರ್ಶದ ಅಭಾವದಿಂದಾಗಿ ಕೊರಗಿ, ಸೊರಗಿ, ಕಂಗೆಟ್ಟು ಹೋಗುತ್ತಾರೆ. ಶೈಶವ, ಬಾಲ್ಯಗಳಲ್ಲಿ ತಂದೆ ತಾಯಂದಿರ ಪರಿಶುದ್ಧ ಪ್ರೀತಿಯನ್ನು ಕಂಡರಿಯದ ಮಕ್ಕಳು ದುಷ್ಟರು, ಭ್ರಷ್ಟರು, ಕ್ರೂರಿಗಳು ಆಗುತ್ತಾರೆಂದು ತಜ್ಞರು ಹೇಳುತ್ತಾರೆ. ಶೈಶವದಿಂದಲೇ ಮಕ್ಕಳನ್ನು ಭಯಗ್ರಸ್ತ ವಾತಾವರಣದಲ್ಲಿಡಿ ಸೇಡಿನ ಮನೋಭಾವ, ಹಿಂಸಾ ಪ್ರವೃತ್ತಿ, ದುಷ್ಟತನ, ಕ್ರೂರತೆ, ಹೃದಯಹೀನತೆ ಇವೇ ಮೊದಲಾದ ಗುಣಗಳು ಅವರಲ್ಲಿ ಹುಲುಸಾಗಿ ಬೆಳೆಯುತ್ತವೆ. ಮಕ್ಕಳನ್ನು ಶೈಶವದಿಂದಲೇ ಭಯಗ್ರಸ್ತ ವಾತಾವರಣದಲ್ಲಿಡುವುದೇ ಅವರನ್ನು ಕೊಲೆಗಡುಕರನ್ನಾಗಿ ಮಾಡುವ ನಿಶ್ಚಿತ ಪಥ ಎಂದು ತಜ್ಞರೊಬ್ಬರು ಹೇಳುತ್ತಾರೆ. ಮಕ್ಕಳಿಗೆ ಪರಿಶುದ್ಧ ಪ್ರೀತಿಯನ್ನು ತೋರುವುದೆಂದರೆ ಮಕ್ಕಳನ್ನು ಮನಬಂದಂತೆ ಬಿಡುವ ಸಲುಗೆ ಎಂದು ಅರ್ಥವಲ್ಲ. ಚಿಕ್ಕವರನ್ನು ತಿದ್ದುವ ವೇಳೆ, ಅವರು ತಪ್ಪು ಮಾಡಿದಾಗ ಗದರಿಕೆ ಮತ್ತು ಶಿಕ್ಷೆ, ಒಳಿತನ್ನು ಸಾಧಿಸಿದಾಗ ಪ್ರಶಂಸೆ ಹಾಗೂ ಬಹುಮಾನ ನೀಡುವ ವಿಧಾನ ಸರ್ವಸಮ್ಮತ ಪದ್ಧತಿ ಎಂಬುದು ನಿರ್ವಿವಾದ. ಶಿಕ್ಷೆ, ಗದರಿಕೆಗಳು ತಮ್ಮ ಒಳಿತಿಗಾಗಿ ಎಂಬುದು ಮನವರಿಕೆಯಾದಾಗ, ಶಿಕ್ಷೆಯನ್ನು ಅಪರಾಧಕ್ಕನುಗುಣವಾಗಿ ನೀಡಿದಾಗ ಮಕ್ಕಳು ಸಾಮಾನ್ಯವಾಗಿ ತಪ್ಪು ತಿಳಿದುಕೊಳ್ಳುವುದಿಲ್ಲ. ತಪ್ಪು ತಿಳಿದುಕೊಂಡರೂ ಶಿಕ್ಷೆ ಅನಿವಾರ್ಯ. ಮದ್ದು ಮಾಡಬೇಕಾದಾಗ ಮುದ್ದು ಮಾಡಿದರೆ ಏನು ಪ್ರಯೋಜನ? ಮುಂದಿನ ವಿಷಯ, ಸೋತು ಗೆದ್ದವಳು. ಸುಶಿಕ್ಷಿತ ದಂಪತಿಗಳಿದ್ದರು. ಇಬ್ಬರೂ ಒಂದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಇಬ್ಬರಲ್ಲೂ ಯಾವಾಗಲೂ ಮತಭೇದ ಪ್ರಕಟವಾಗುತ್ತಿತ್ತು. ವಾದವಾಗುತ್ತಾ ಒಂದೊಂದು ಸಾರಿ ವಿಕೋಪಕ್ಕೆ ಹೋಗುತ್ತಿತ್ತು. ಕೆಲವು ದಿವಸಗಳ ನಂತರ ಗಂಡನಿಗೆ ಬೇರೆ ಊರಿಗೆ ವರ್ಗವಾಯಿತು. ಇಬ್ಬರೂ ಆ ಊರಿಗೆ ಹೋಗಿ ನೆಲೆಸಿದರು. ಕೆಲವು ದಿನಗಳು ಸುಮಾರಾಗಿ ಕಳೆದವು.
ಒಂದು ದಿನ ಜಗಳ ಪ್ರಾರಂಭವಾಯಿತು. ಗಂಡನ ಸಿಟ್ಟಿನ ಎಲ್ಲೆ ಮೀರಿತು. ಹೆಂಡತಿಯ ಕಪಾಲಕ್ಕೆ ಆತ ಹೊಡೆದೇ ಬಿಟ್ಟ. ಹೆಂಡತಿಗೆ ಅದನ್ನು ಸಹಿಸಲು ಆಗಲಿಲ್ಲ. ಅದೇ ರಾತ್ರಿ ಆಕೆ ತವರಿಗೆ ಹೊರಟು ಹೋದಳು. ಹೀಗೆಯೇ ಕೆಲವು ದಿನಗಳು ಕಳೆದವು. ಗಂಡನಿಗೆ ಟೈಫಾಯ್ಡ್ ಜ್ವರ ಬರುತ್ತಿದೆ ಎಂಬ ಸಮಾಚಾರ ಆಕೆಗೆ ತಿಳಿಯಿತು. ಆಗ ಏನು ಮಾಡುವುದು ಎಂಬ ನಿರ್ಣಯಕ್ಕೆ ಬರಲು ಆಕೆಗೆ ಆಗಲಿಲ್ಲ. ಆಗ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರನ್ನು ಭೇಟಿಯಾದಳು. ಆಗ ಮಹಾರಾಜರು ಹೀಗೆಂದರು, 2 ಚಕ್ರದ ವಾಹನವಿದೆ ಎಂದು ತಿಳಿಯಿರಿ. ಅದರಲ್ಲಿ ಒಂದು ಚಕ್ರ ಒಂದು ಕಡೆಗೆ, ಇನ್ನೊಂದು ಚಕ್ರ ಇನ್ನೊಂದು ಕಡೆಗೆ ಎಳೆದರೆ ಆ ಗಾಡಿಗೆ ದುರ್ದಶೆ ಉಂಟಾಗುತ್ತದೆ. ಸ್ತ್ರೀ ಮತ್ತು ಪುರುಷ ಇವರಲ್ಲಿ ಭೇದ ಇರುವುದು ಸ್ವಾಭಾವಿಕ. ಆದರೆ ಪ್ರಪಂಚದ ಆಟವನ್ನು ಸರಿಯಾಗಿ ಆಡಲು ಈ ಭೇದದ ಅವಶ್ಯಕತೆ ಇದೆ. ಪುರುಷರಲ್ಲಿ ಶೌರ್ಯ ಮತ್ತು ಔದಾರ್ಯ ಮೂರ್ತಿವೆತ್ತಂತಿದ್ದರೆ ಸ್ತ್ರೀಯರಲ್ಲಿ ಸಹನಶೀಲತೆ ಮತ್ತು ಅನನ್ಯ ಶರಣಾಗತಿಗಳು ಮೈದೆಳೆದಿರುತ್ತವೆ. ಸಂಸಾರದಲ್ಲಿ ಸೋಲುವುದು ಎಂಬುದು ಸ್ತ್ರೀಯ ಸಹನಶೀಲತೆಗೆ ಪರೀಕ್ಷೆಯಾಗಿರುತ್ತದೆ. ದೇವರು ನಿರ್ಮಾಣ ಮಾಡಿರುವ ಈ ಜಗತ್ತು ಒಂದು ದೊಡ್ಡ ನಾಟಕವೇ ಸರಿ. ಅದರಲ್ಲಿ ಯಾರ ಭಾಗಕ್ಕೆ ಯಾವ ಪಾತ್ರ ಬರುತ್ತದೋ ಅದನ್ನು ಅವರು ಉತ್ತಮ ರೀತಿಯಲ್ಲಿ ನಡೆಸುವುದೇ ಅವರ ಕರ್ತವ್ಯವಾಗಿ ಇರುತ್ತದೆ. ಯಾರಿಗಾದರೂ ಕೀಳುತರದ ಕೆಲಸ ಮಾಡಬೇಕಾಗಿ ಬಂದರೂ ಅದನ್ನು ಅವರು ಉತ್ತಮವಾಗಿ ಮಾಡಬೇಕು. ಆಗ ದೊಡ್ಡ ಕೆಲಸ ಮಾಡಿದಷ್ಟೇ ಇದಕ್ಕೂ ಶ್ರೇಯಸ್ಸು ದೊರೆಯುತ್ತದೆ. ಪುತ್ರರತ್ನ ಹೊಂದಿ ಮಾತೃಸ್ಥಾನದ ಮರ್ಯಾದೆ ಸಿಕ್ಕುವ ಅಧಿಕಾರ ನಿಮ್ಮದೇ ಆಗಿರುತ್ತದೆ. ಅದು ಯಜಮಾನರಿಗೆ ಎಂದಿಗೂ ದೊರೆಯುವುದಿಲ್ಲ. ಆದ್ದರಿಂದ ನಿಮ್ಮ ಹಕ್ಕು ಎಂಬ ವಿಷಯವನ್ನು ಮನಸ್ಸಿನಿಂದ ತೆಗೆದುಹಾಕಿಬಿಡಿ. ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿಕೊಂಡು ಸುಖವಾಗಿ ಇರುವುದರಲ್ಲೇ ಸಮಾಧಾನವಿದೆ. ಆಗ ಆಕೆಯು, ನಾನು ಏನು ಮಾಡಲಿ ಎಂದಾಗ ಮಹಾರಾಜರು, ಈಗ ಹೊರಡುವ ಮೊದಲೇ ಗಾಡಿಯಲ್ಲಿ ನಿಮ್ಮ ಯಜಮಾನರು ಇರುವಲ್ಲಿಗೆ ಹೋಗಿ. ನಿಮ್ಮಿಬ್ಬರ ಮಧ್ಯೆ ಹಿಂದೆ ಏನು ನಡೆದೇ ಇಲ್ಲವೆಂಬ ಭಾವನೆಯಿಂದ ಅವರ ಶುಶ್ರೂಷೆಯನ್ನು ಮಾಡಿ. ಪ್ರತಿದಿನವೂ ಬೆಳಗ್ಗೆ ಅವರಿಗೆ ನಮಸ್ಕಾರ ಮಾಡಿ, ಎಲ್ಲ ಸರಿ ಹೋಗುತ್ತದೆ ಎಂದರು. ಅಂತೆಯೇ ಆಕೆಯು ಪತಿಯ ಊರಿಗೆ ತೆರಳಿ ಮಹಾರಾಜರು ಹೇಳಿದಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದಳು. ಕೆಲವು ದಿನಗಳಲ್ಲಿ ಪತಿಯ ಜ್ವರ ಇಳಿಯಿತು. ಒಂದು ದಿನ ಬೆಳಗ್ಗೆ ಎದ್ದಾಗ ಈಕೆಯು ಪತಿಗೆ ನಮಸ್ಕಾರ ಮಾಡುತ್ತಿದ್ದಳು. ಆಗ ಆತನಿಗೆ ಅಳುವೇ ಬಂದು ಬಿಟ್ಟಿತು. ಆತನಿಂದ, ನನ್ನ ದೇಹಸ್ಥಿತಿ ಸರಿಯಾಗುತ್ತಿದೆ, ಆದರೆ ಪಶ್ಚಾತ್ತಾಪ ನನಗೆ ಬಹಳವಾಗಿ ಆಗಿದೆ. ನನ್ನ ಈ ಥರದ ನಡತೆಯಿಂದ ಬೇಸರಗೊಳ್ಳದೆ ನನ್ನನ್ನು ಬಿಡದೆ ನನಗಾಗಿ ನೀನು ಓಡಿ ಬಂದೆ. ನಿನಗೆ ಯಾರೋ ಮಹಾತ್ಮರ ದರ್ಶನ ಸಿಕ್ಕಿರಬೇಕು, ಇದರಲ್ಲಿ ಸಂದೇಹವಿಲ್ಲ. ಇನ್ನು ಮುಂದೆ ನನ್ನಿಂದ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ ಎಂದು ನಾನು ವಚನ ಕೊಡುತ್ತೇನೆ. ಕೆಲವು ಕಾಲದ ನಂತರ ಆ ದಂಪತಿಗಳಿಗೆ ಒಂದು ಗಂಡು ಮಗು ಜನಿಸಿತು. ಆ ಮಗುವಿನೊಂದಿಗೆ ಆ ದಂಪತಿಗಳು ಶ್ರೀ ಮಹಾರಾಜರ ದರ್ಶನ ಪಡೆದು ಬಾಳಿನ ಗೆಲುವಿನ ದಾರಿ ತೋರಿಸಿದ್ದಕ್ಕೆ ಕೃತಜ್ಞತೆ ಅರ್ಪಿಸಿದರು. ಮುಂದಿನ ವಿಷಯ ಒಳಗುಟ್ಟೇನು. ಸಮಾಜಶಾಸ್ತ್ರದ ಪ್ರಾಧ್ಯಾಪಕರೊಬ್ಬರು ತಮ್ಮ ವಿದ್ಯಾರ್ಥಿಗಳಿಗೆ ಕೊಳಚೆ ಪ್ರದೇಶದ ಎಳೆಯರನ್ನು ಕುರಿತು ಅಧ್ಯಯನ ನಡೆಸಲು ಆದೇಶ ನೀಡಿದ್ದರು. ಇದು ನಡೆದದ್ದು ಅಮೆರಿಕದ ಬಾಲ್ಟಿಮೋರ್ ಎಂಬ ಪಟ್ಟಣದಲ್ಲಿ. ವಿದ್ಯಾರ್ಥಿಗಳು ಆ ಪ್ರದೇಶಕ್ಕೆ ಹೋಗಿ ಸುಮಾರು 200 ಮಂದಿ ಎಳೆಯರನ್ನು ಭೇಟಿ ಮಾಡಿ ಅವರ ಬಗೆಗೆ ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದರು. ಆ ಮಕ್ಕಳು ವಾಸಿಸುತ್ತಿದ್ದ ವಾತಾವರಣ ಭಯಾನಕ ಎನಿಸುವಷ್ಟು ಅಸಹ್ಯವಾಗಿತ್ತು. ಅವರು ಸುಯೋಗ್ಯ ಪ್ರಜೆಗಳಾಗಿ ಬದುಕಲು ಬೇಕಾಗುವ ಯಾವ ನಡತೆಯನ್ನೂ ಅಲ್ಲಿ ಕಲಿಯುವಂತೆ ಇರಲಿಲ್ಲ. ಆ ಮಕ್ಕಳಲ್ಲಿ 90% ಮಂದಿಯಾದರೂ ದುಷ್ಟರಾಗಿ ಬೆಳೆದು ಜೈಲುವಾಸ ಮಾಡುತ್ತಾರೆಂದು ಅಧ್ಯಯನ ತಂಡದ ವಿದ್ಯಾರ್ಥಿಗಳು ಭವಿಷ್ಯ ನುಡಿದಿದ್ದರು. 25 ವರ್ಷಗಳ ಬಳಿಕ ಆ ಪ್ರಾಧ್ಯಾಪಕರೇ ಇನ್ನೊಂದು ಅಧ್ಯಯನ ತಂಡವನ್ನು ಅದೇ ಜಾಗಕ್ಕೆ ಕಳುಹಿಸಿ ಹಿಂದೆ ತನ್ನ ಹಳೆಯ ವಿದ್ಯಾರ್ಥಿಗಳು ನುಡಿದ
ಭವಿಷ್ಯವಾಣಿ ಸತ್ಯವಾಯಿತೆ ಎಂಬುದನ್ನು ತಿಳಿಯಲು ಕುತೂಹಲಿಗಳಾಗಿದ್ದರು. ಈ ಬಾರಿ ವಿದ್ಯಾರ್ಥಿಗಳು ಹಿಂದೆ ಭೇಟಿ ಮಾಡಿದ್ದ 200ರಲ್ಲಿ 190 ಮಂದಿಯನ್ನು ಕಂಡು ಮಾತನಾಡಿ ಅವರ ಸ್ಥಿತಿಗತಿಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳಲು ಸಮರ್ಥರಾದರು. ಹಿಂದಿನ ಅಧ್ಯಯನ ತಂಡದ ಭವಿಷ್ಯವಾಣಿ ಸುಳ್ಳಾಗಿತ್ತು. ಅವರೆಲ್ಲರೂ ಸಭ್ಯರಾಗಿದ್ದರು. ಅವರ ಪರಿವರ್ತನೆಯ ಒಳಗುಟ್ಟು ಏನು? ಮುಂದಿನ ವಿಷಯ ಪರಿವರ್ತನೆಯ ಹರಿಕಾರ. ವಿದ್ಯಾರ್ಥಿಗಳ ಭವಿಷ್ಯವಾಣಿ ಈ ರೀತಿ ಸುಳ್ಳಾಗಲು ಕಾರಣ ಏನೆಂಬುದನ್ನು ತಿಳಿಯಲು ಹೊಸ ಅಧ್ಯಯನ ತಂಡ ಕುತೂಹಲಿಯಾಯಿತು. ಆ ಕೊಳಚೆ ಪ್ರದೇಶದ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳೆಲ್ಲ ಅಧ್ಯಾಪಕಿ ಕುಮಾರಿ ಶೀಲಾ ರೂರ್ಕೆ ಎಂಬುವರಿಂದ ಬಹಳಷ್ಟು ಪ್ರತಿಭಾವಂತರೆಂಬುದು ತಿಳಿಯಿತು. ಶೀಲಾ ರೂರ್ಕೆ ನಿವೃತ್ತಳಾಗಿದ್ದುದರಿಂದ ಅವರನ್ನು ಹುಡುಕುವುದು ಶ್ರಮ ಸಾಧ್ಯವಾದ ಕೆಲಸವಾಗಿದ್ದರೂ ಅಧ್ಯಯನ ತಂಡ ಕೊನೆಗೂ ಅವರನ್ನು ಭೇಟಿ ಮಾಡಿಯೇ ಬಿಟ್ಟಿತು. ಕೊಳಚೆ ಪ್ರದೇಶದ ಮಕ್ಕಳಲ್ಲಿ ಹೇಗೆ ನೀವು ಸ್ಫೂರ್ತಿಯನ್ನು ತುಂಬಿದಿರಿ? ಅವರ ಬದುಕು ಉನ್ನತಿಯ ಪಥದಲ್ಲಿ ಮುನ್ನಡೆಯುವಂತೆ ಏನು ಮಾಡಿದಿರಿ? ಅವರನ್ನು ಸಭ್ಯರಾದ ನಾಗರಿಕರನ್ನಾಗಿ ಮಾಡಲು ಯಾವ ಉಪಾಯ ಹೂಡಿದಿರಿ ಎಂದು ಅಧ್ಯಯನ ತಂಡ ಪ್ರಶ್ನಿಸಿದಾಗ ಅವರೆಂದರು, ಅಂಥ ಉಪಾಯ ಯಾವುದೂ ನನಗೆ ತಿಳಿದಿಲ್ಲ. ನಾನು ಶಾಲೆಯಲ್ಲಿ ಅಧ್ಯಾಪಕಿಯಾಗಿದ್ದಷ್ಟು ಕಾಲ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪ್ರೀತಿ ಆದರಗಳಿಂದ ನೋಡಿಕೊಂಡಿದ್ದೆ ಎಂದರು. ಇದೇನು ಅತ್ಯಂತ ಸಾಮಾನ್ಯ ವಿಚಾರ ಎನ್ನಿಸಬಹುದು ನಿಮಗೆ. ಹಾಗಿದ್ದರೆ ನೀವು ಪ್ರೀತಿಯ ಬಗೆಗೆ ಸರಿಯಾಗಿ ತಿಳಿದುಕೊಂಡಿಲ್ಲ ಎಂದು ಅರ್ಥ. ತಿಳಿದುಕೊಂಡಿದ್ದರೂ ತೀರಾ ಪರಿಮಿತಿಯ ಅಗ್ಗದ ಭಾವನಾತ್ಮಕ ಅಭಿವ್ಯಕ್ತಿಯನ್ನೇ ಪ್ರೀತಿ ಎಂದುಕೊಂಡಿರಬೇಕು. ಪ್ರೀತಿ ಪರಿವರ್ತನೆಯ ಪ್ರವರ್ತಕರಾಗಬಲ್ಲದು. ಪ್ರೀತಿಯನ್ನು ಪಡೆದವನೇ ಪ್ರೀತಿಯ ಮಹಿಮೆಯನ್ನು ತಿಳಿಯಬಲ್ಲ. ಆತನೇ ಪ್ರೀತಿಯನ್ನು ಇತರರಿಗೂ ನೀಡಬಲ್ಲ. ಪ್ರೀತಿಸುವವನಿಂದ ಪ್ರೀತಿಸಲ್ಪಡುವ ವ್ಯಕ್ತಿ ಆತ್ಮಶ್ರದ್ಧೆಯ ಅನರ್ಘ್ಯ ರತ್ನವನ್ನು ಪಡೆಯುತ್ತಾನೆ. ತನ್ನತನವನ್ನು ಉಳಿಸಿಕೊಳ್ಳುತ್ತಾನೆ, ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾನೆ. ಹಿರಿಯರ ಪರಿಶುದ್ಧ ಪ್ರೀತಿ, ಉನ್ನತ ಮಟ್ಟದ ನೈತಿಕ ನಿರೀಕ್ಷೆ, ಕಿರಿಯರ ಆಂತರ್ಯದಲ್ಲಿನ ಸುಪ್ತ ಶಕ್ತಿಯನ್ನು ಸರಿಯಾದ ಪಥದಲ್ಲಿ ಹರಿಯುವಂತೆ ಮಾಡುತ್ತದೆ. ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ಪಡೆದು ಪುಷ್ಟನಾದವನೇ ಇತರರಿಗೂ ಪ್ರೀತಿಯನ್ನು ಹಂಚಬಲ್ಲ. ಶಿಶುವಾಗಿರುವಾಗ ನಾವೇ ಮಾತನಾಡಲಾರೆವು. ಮಗು ಮಾತನಾಡುವುದಿಲ್ಲ. ನಾನೇಕೆ ಮಾತನಾಡಬೇಕು ಎಂದು ತಾಯಿ ಹೇಳುವುದಿಲ್ಲ. ಮುದ್ದಿನಿಂದ ಎಷ್ಟೊಂದು ಮಾತನಾಡಿಸುತ್ತಾಳೆ. ಮಮತೆಯ ಮಳೆಗರೆಯುತ್ತಾಳೆ. ನಕ್ಕು ನಗಿಸುತ್ತಾಳೆ. ಹೌದು, ಪ್ರೀತಿಯ ಭಾಷೆ ನಗು. ಹಾಗೆ ಮಾತನಾಡಿಸಿದ್ದರಿಂದಲೇ ಮಗು ಮಾತು ಕಲಿಯುತ್ತದೆ, ಮತ್ತೆ ಮಾತನಾಡಲು ಸಮರ್ಥವಾಗುತ್ತದೆ. ಮಕ್ಕಳಾಗಿರುವಾಗ ಪ್ರೀತಿಯನ್ನು ಪಡೆಯುವ ಸ್ಥಿತಿಯಲ್ಲಿ ಇರುತ್ತೇವೆಯೇ ಹೊರತು ಪ್ರಜ್ಞಾಪೂರ್ವಕ ಪ್ರೀತಿಯನ್ನು ನೀಡುವುದರಲ್ಲ. ಇತರರು ಎಂದರೆ ಮನೆಯಲ್ಲಿ ತಾಯಿ, ತಂದೆ ಮತ್ತು ಹಿರಿಯರು, ಶಾಲೆಯಲ್ಲಿ ಅಧ್ಯಾಪಕರು ಮತ್ತು ಸಹ ವಿದ್ಯಾರ್ಥಿಗಳು. ಇವರು ನಮ್ಮಲ್ಲಿಟ್ಟ ಶ್ರದ್ಧೆ, ಪ್ರೋತ್ಸಾಹಗಳಿಂದ ನಾವು ಬೆಳೆಯಬೇಕು. ನಮ್ಮ ವೈಶಿಷ್ಟ್ಯಗಳನ್ನು ಗುರುತಿಸಿ, ಗುಣಗಳನ್ನು ಗ್ರಹಿಸಿ, ತಪ್ಪುಗಳನ್ನು ಕ್ಷಮಿಸಿ, ತಿದ್ದಿ, ನಮ್ಮಲ್ಲಿರುವ ಒಳಿತನ್ನು ಎತ್ತಿ ಹೇಳಿ, ನಮ್ಮ ವ್ಯಕ್ತಿತ್ವ ತನ್ನದೇ ಆದ ವೈಶಿಷ್ಟ್ಯದಿಂದ ಬೆಳೆಯುವಂತೆ ಮಾಡಲು ನಿಸ್ವಾರ್ಥ ಪ್ರೇಮದ ಆಸರೆ ಬೇಕು. ಈ ನಿಸ್ವಾರ್ಥ ಪ್ರೀತಿಯನ್ನು ಯಾರು ನೀಡಬಲ್ಲರು? ಜನರೇನೋ ಪ್ರೀತಿಸುವುದು ಅತ್ಯಂತ ಸುಲಭ ಕಾರ್ಯವೆಂದು ನಂಬಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರೀತಿಸುವ ಸಾಮರ್ಥ್ಯವಿದ್ದರೂ ನಿಜವಾಗಿ ಪ್ರೀತಿಸುವುದು ಒಂದು ಅಸಾಮಾನ್ಯ ಸಿದ್ಧಿಯೇ ಸರಿ ಎಂದು ಎರಿಕ್ ಪ್ರೋ ಹೇಳುತ್ತಾರೆ. ತನ್ನ ಹೆಂಡತಿಯಾಗುವವಳು ದಪ್ಪವೂ ಚುರುಕು ಬುದ್ಧಿಯವಳು, ಸುಂದರಿಯೂ ಆಗಿರುವುದರಿಂದ ತಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ವ್ಯಕ್ತಿಯೊಬ್ಬ ತಿಳಿದುಕೊಂಡಿರಬಹುದು. ಆದರೆ ಅದನ್ನು ಪ್ರೀತಿ ಎನ್ನಲಾಗದು. ಅದು ಮೆಚ್ಚುಗೆ, ಒಪ್ಪಿಗೆ ಮಾತ್ರ. ಪ್ರೀತಿಸಲ್ಪಡುವ ವಸ್ತುವಿನ ಗುಣ ವೈಶಿಷ್ಟ್ಯಗಳನ್ನು ಹೊಂದಿಕೊಂಡು ಪ್ರೀತಿ ಸ್ಥಿರವಾಗಿರುವುದೆಂದಲ್ಲ.
ಅದು ವ್ಯಕ್ತಿಯ ಪ್ರೀತಿಸುವ ಸಾಮರ್ಥ್ಯವನ್ನು ಹೊಂದಿಕೊಂಡು ಸ್ಥಾಯಿಯೋ ಅಸ್ಥಾಯಿಯೋ ಆಗುವುದು. ಅದೇನೋ ಕೆಲವರು ತಿಳಿದುಕೊಳ್ಳುವಂತೆ ಸ್ವಾಭಾವಿಕವಾಗಿ ಬಂದು ಬಿಡುವುದಿಲ್ಲ. ಪ್ರೀತಿಸುವ ಕಲೆಯನ್ನು ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸುವುದು ಶ್ರೇಯಸ್ಕರ ಎನ್ನುತ್ತಾರೆ ವಿಲಿಯಂ ಸಿ ಮೆನ್ನಿಂಗರ್. ಮುಂದಿನ ವಿಷಯ ಪ್ರೀತಿಯ ರೀತಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.